ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನಾನಿವತ್ತು ಬಂದಿದ್ದೀನಿ ಹಲಸಿನಕಾಯಿ ಸೀಸನ್ನ ಇನ್ನೊಂದು ರೆಸಿಪಿ ಜೊತೆ. ಇದಂತೂ ಮಲೆನಾಡು ಸೈಡಲ್ಲಿ ಈ ಹಲಸಿನಕಾಯಿ ಸೀಸನ್ನಲ್ಲಿ ಮಾಡುವಂಥ ಒಂದು ರೆಸಿಪಿ. ಅದೇನೆಂದರೆ ಹಲಸಿನಕಾಯಿಯ ಹಪ್ಪಳ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಹಲಸಿನಕಾಯಿ ಒಂದಿದ್ರೆ ಸಾಕು, ಬೇಕಾದಷ್ಟು ಹಪ್ಪಳನ ನಾವು ಮಾಡ್ಬೋದು. ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ಹಲಸಿನಕಾಯಿ ಹಪ್ಪಳ ರೆಸಿಪಿ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಹಲಸಿನಕಾಯನ್ನು ಸಿಪ್ಪೆನ ತೆಗೆದ್ಬಿಟ್ಟು ಈ ಥರ ಸೊಳೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ವಾಶ್ ಮಾಡ್ಕೊತೀನಿ. ಅಂದರೆ ಜಸ್ಟ್ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಹಲಸಿನಕಾಯಿ ಸೊಳೆನ ಬೇಯಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ ಸೌದೆ ಒಲೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ ಇವಾಗ ಸೊಳೆನ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಒಂದು 2 ಸೀಟಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ನೀರು ಸೊಳೆ ಮೇಲ್ಗಡೆ ಬರಬೇಕು, ಅಷ್ಟು ನೀರನ್ನು ಹಾಕಿದ್ದೀನಿ. ನೀರು ಕಡಿಮೆ ಆಯಿತು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಅದರ ಜೊತೆಗೆ ನಾನಿವಾಗ ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇಲ್ಲೇ ಹಾಕ್ತಾ ಇದ್ದೀನಿ. ಇದನ್ನು ನಾವಿವಾಗ ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 15ರಿಂದ 20 ನಿಮಿಷ ದೊಡ್ಡ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 20 ಮಿನಿಟ್ಸ್ ಆಗಿದೆ. ಇವಾಗ ನೋಡಿ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಸ್ಮೂತ್ ಆಗಿದೆ. ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ನಮಗೆ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡೋಣ. ಇದು ಇವಾಗ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇದನ್ನ ನಾವು ಇವಾಗ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಬೇಕು. ಜಾಸ್ತಿ ಆ್ಯಡ್ ಮಾಡಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಅದೇ ನೀರನ್ನೇ ಯೂಸ್ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕಿ ತುಂಬ ತೆಳ್ಳಗೆ ಮಾಡಬಾರ್ದು. ನಮಗೆ ಗ್ರೈಂಡ್ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಬೆಸ್ಟ್. ಅದು ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಥರ ಗ್ರೈಂಡ್ ಮಾಡಿ ಅಷ್ಟು ಸೊಳೆನೂ ಬೇಯಿಸಿಟ್ಕೊಂಡಿರೋ ಸೊಳೆನೂ ಖಾಲಿ ಆಗಬೇಕು, ಅಷ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲವನ್ನು ಗ್ರೈಂಡ್ ಮಾಡಿದ ತಕ್ಷಣ ಇಷ್ಟು ಹಿಟ್ಟಾಗಿದೆ ನಮ್ದು. ಇವಾಗ ಇದು ಹಪ್ಪಳ ಮಾಡೋಕ್ಕೆ ಬೇಕಾಗಿರೋ ಬ್ಯಾಟರ್ ರೆಡಿಯಾಗಿದೆ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಇದಕ್ಕೇನೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಸ್ವಲ್ಪ ದಪ್ಪದಾಗಿರೋ ಪ್ಲಾಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಹಪ್ಪಳದ ಪ್ಲಾಸ್ಟಿಕ್ ಅಂದರೆ ಸಿಗುತ್ತೆ, ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಅದನ್ನು ವಾಶ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಆಮೇಲೆ ಮೇಲಿಂದ ಸ್ವಲ್ಪ ಎಣ್ಣೆ ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಟ್ಟು ಅದನ್ನು ಒರೆಸ್ಕೊತಾ ಇದ್ದೀನಿ. ಅಷ್ಟಂದರೆ ಹಪ್ಪಳ ಒಣಗಿದ ತಕ್ಷಣ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಅದಕ್ಕೇನೆ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ಕೈಯಲ್ಲಿ ಈ ಥರ ಹಚ್ಚಬೇಕು ಹಪ್ಪಳನ. ಇಲ್ಲ ನಮ್ಮ ಹತ್ರ ಕೈಯಲ್ಲಿ ಆಗಲ್ಲ ಅಂದರೆ ಈ ಥರ ಸೌಟಲ್ಲಿನೂ ಕೂಡ ಈ ಥರ ರೌಂಡ್ ಶೇಪಲ್ಲಿ ಹಪ್ಪಳನ ಮಾಡ್ಬೋದು. ಬಟ್ ಈ ಥರ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ತೆಳ್ಳಗಿರಬೇಕು. ಹಿಟ್ಟು ತೆಳ್ಳಗಾದರೆ ಒಣಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ನೋಡಿ, ಇವಾಗ ಎಲ್ಲವನ್ನು ಈ ಥರ ಹಚ್ಚಿದ್ದೀನಿ ಹಪ್ಪಳನ. ನೆಕ್ಸ್ಟ್ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು ಅಲ್ವಾ, ಸೊ ಅದಕ್ಕೆ ಬೇಗನೆ ಡ್ರೈ ಆಗುತ್ತೆ. ಬನ್ನಿ, ಇವಾಗ ಸಂಜೆ ಆಗಿದೆ. ಹಪ್ಪಳ ಎಷ್ಟು ಡ್ರೈ ಆಗಿದೆ ಅಂತ ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಬಿಸಿಲಿರೋದ್ರಿಂದ ಸಂಜೆ ಅನ್ನೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ನಾವು ಹಿಂದಿನ ದಿನ ರಾತ್ರಿನೇ ಹಲಸಿನ ಸೊಳೆನ ಬೇಯಿಸಿ ಇಟ್ಕೊಂಡ್ರೆ ಅದು ಮಾರ್ನಿಂಗ್ ಅನ್ನೋಷ್ಟರಲ್ಲಿ ತಣ್ಣಗಾಗತ್ತೆ, ಈಸಿಯಾಗಿ ಬೀಸ್ಬೋದು. ಹಾಗೆಯೇ ನಾವು ಇದನ್ನು ಹಪ್ಪಳನ ಹಚ್ಬೋದು. ತುಂಬ ಟೈಮು ಸೇವ್ ಆಗುತ್ತೆ, ಬೇಗ ಡ್ರೈ ಕೂಡ ಆಗುತ್ತೆ ಮಾರ್ನಿಂಗ್ ಬೇಗ ಹಾಕಿದರೆ. ನೆಕ್ಸ್ಟ್ ಒಂದು 2ರಿಂದ 3 ಬಿಸಿಲು ಈ ಥರ ಹಪ್ಪಳನ ಮತ್ತೆ ಡ್ರೈ ಮಾಡಿದ್ರೆ ತುಂಬ ದಿನದವರೆಗೂ ಹಾಳಾಗಲ್ಲ, ತುಂಬ ಚೆನ್ನಾಗಿ ಇರುತ್ತೆ. 1 ವರ್ಷದವರೆಗೂ ಏನೂ ಆಗಲ್ಲ ಈ ಹಪ್ಪಳ. ನೋಡಿ, 2ರಿಂದ 3 ಬಿಸಿಲಾಗಿದೆ. ಇವಾಗ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಮಗೆ ಬೇಕಾದಾಗ ಎಣ್ಣೆಲಿ ಕರೆದು ನಾವು ಇದನ್ನು ಯೂಸ್ ಮಾಡ್ಬೋದು. ಬನ್ನಿ, ಇವಾಗ ಈ ಹಪ್ಪಳನ ಒಂದ್ಸಲ ಫ್ರೈ ಮಾಡಿ ನೋಡೋಣ ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಮಲೆನಾಡಿನ ಸ್ಪೆಷಲ್ ಹಲಸಿನಕಾಯಿ ಹಪ್ಪಳ ಇವಾಗ ಸವಿಯೋದಕ್ಕೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಲೆನಾಡಿನ ಪ್ರತಿಯೊಬ್ಬರ ಮನೆಯಲ್ಲೂ ಈ ಹಪ್ಪಳ ಇದ್ದೇ ಇರುತ್ತೆ.
ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಓನ್ಲಿ ಹಲಸಿನಕಾಯಿ ಇದ್ದರೆ ಸಾಕು. ಈ ಹಪ್ಪಳನ ಯಾರು ಬೇಕಿದ್ರೂ ಮಾಡ್ಬೋದು. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ? ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ ಬಾಯ್. ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿ ಜೊತೆ.